ಬಲೆ ಬಲೆ ಮನೆ ಎಲ ಎಲೆ ಬಲೆ ಬಲೆ ಮನೆ. ಶತ್ರುಗಳು ಜಾಸ್ತಿ ಆದ್ರೆ ಹೇಳು ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀರಿ. ಮಾತಾಡ್ರೆ ಕೊಡ್ತಾನೆ ಇರೋದು ಶಟು ಮಾಡಿ ಕುನಿಚುವ ಗೆಳೆಯರೆ, ನಾನು ಶರತ್ ಮಾತಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡುತ್ತಿರೋದು ಭಾರಿ ಖುಷಿ ಆಗ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಅಂದರೆ, ನೀವು ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ಈ ಥರ ಒಂದು 4 ರೀಲ್ಸು, ಅದು ಏನು ಅಂತಲೇ ಗೊತ್ತಿಲ್ಲ, ಫನ್ನಿ ಆಗಿರ್ಬೋದು, ಗೂಫಿ ಆಗಿರ್ಬೋದು, ಏನೋ ಹುಚ್ಚುಚ್ಚ ಮಾಡ್ತಿರ್ಬೋದು. ಆದರೆ ಆ ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಕಾಂಟೆಕ್ಸ್ಟ್ ಏನಂತ ಹೇಳಬೇಕಂದ್ರೆ, ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಬ್ರೈನ್ ರಾಟ್. ಈ ವರ್ಡ್ ನೀವು ಎಲ್ಲಾದರೂ ಕೇಳಿದ್ದೀರಾ? ಓಕೆ, ಬ್ರೈನ್ ರಾಟ್ ಅಂದರೆ ಏನೂ ಇಲ್ಲ. ಈಗ ಫಸ್ಟ್ ಆಫ್ ಆಲ್ ನಾವು ಅವಾಗೆಲ್ಲ ಒಂದು ಮೂವಿನೋ ಒಂದು ಬುಕ್ಕೋ ಏನೋ ಒಂದು ಮಾಡ್ತಿದ್ದೀವಿ ಅಂದರೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಎಷ್ಟೊತ್ತಿರ್ತಿತ್ತು. ಆ ಮೂವಿ ನೋಡೋ ತನಕ, ಬುಕ್ಸ್ ಎಲ್ಲ ಓದಿ ಮುಗಿಸೋ ತನಕ ನಮಗೆ ನಾವು ಒಂದು ಆ ಗಮನ ಇರ್ತಿತ್ತಲ್ಲ, ಅದು ಇವಾಗಿಲ್ಲ. ಅದಕ್ಕೆ ಏನು ರೀಸನ್ ಅಂತ ನಿಮಗೆ ಗೊತ್ತಾಗಿದೆಯಾ? ಅದಕ್ಕೆ ಮೇಯ್ನ್ ರೀಸನ್ ಏನಂದರೆ ಅದೇ ಬ್ರೈನ್ ರಾಟ್. ಈ ಬ್ರೈನ್ ರಾಟ್ ಅನ್ನೋದು ಹೇಗೆ, ಇದು ಏನು ಬ್ರೈನ್ ರಾಟ್ ಅಂತ ಹೇಳಿದ್ರೆ ಮೇನ್ ಹೇಳಬೇಕಂದ್ರೆ, ಇವಾಗ ನೀನು ಒಂದು ವೀಡಿಯೋ ನೋಡ್ತಾ ಇದೀಯಾ ಯೂಟ್ಯೂಬಲ್ಲಿ, ನೋಡ್ತಾ ಇದೆಯಾ ಬೆರಳು ಉಜ್ಜುತ್ತಾನೇ ಇದೆಯಾ. ಒಂದು 2 ಗಂಟೆ 3 ಗಂಟೆ ವೇಸ್ಟ್ ಮಾಡಿದೆ. ಅದಾದಮೇಲೆ ಅದ್ರಲ್ಲಿ ಏನಿತ್ತು ಏನೂ ಗೊತ್ತಿಲ್ಲ, ಅದ್ರಲ್ಲಿ ಏನಾಯಿತು ಏನೇನು ನಿಂಗೆ ಗೊತ್ತಿರಲ್ಲ. ಆದರೆ 2-3 ಗಂಟೆ ವೇಸ್ಟ್ ಆಗಿರುತ್ತೆ. ಸೊ ಆ 2-3 ಗಂಟೆ ಏನೂ ಇಲ್ಲದೆ ನಿನ್ನ ನೋಡೋಕ್ಕಾಗ್ತಿರಲ್ಲ, ಏನೋ ಒಂದು ಆಗಿರಬೇಕಲ್ಲ. ಅಲ್ಲಿ ಏನಾಗಿರುತ್ತಂದರೆ, ಮನುಷ್ಯನಿಗೆ ಡೋಪಮೈನ್ ಅನ್ನೋ ಒಂದು ವಿಷಯ ಇದೆ. ಅದು ಏನಂದರೆ, ಅದೊಂದು ಹ್ಯಾಪಿ ಹಾರ್ಮೋನ್, ನಮ್ಮ ಬ್ರೈನ್ನಲ್ಲಿ ಸೃಷ್ಟಿಯಾಗೋ ಒಂದು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ. ಆ ಹ್ಯಾಪಿ ಹಾರ್ಮೋನ್ ಮನುಷ್ಯನಿಗೆ, ಹೇಳಿದ್ನಲ್ಲ, ಹ್ಯಾಪಿ ಹಾರ್ಮೋನ್ ಹ್ಯಾಪಿ ಆದಾಗ ಮಾತ್ರ ಬರುತ್ತೆ. ಆದರೆ ಈ ನಾವು ಆ ರೀಲ್ಸ್ ಸ್ವೈಪ್ ಮಾಡೋದ್ರಿಂದ ನಮಗೆ ಅದು ಪ್ರತಿ 10 ಸೆಕೆಂಡಿಗೆ ಒಂದು ಸರಿ ಅದು ಬರ್ತಾನೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂಥರ ಟಯರ್ಡ್ ಆಗುತ್ತೆ, ಯಾವುದ್ರ ಮೇಲೆ ನಿಮಗೆ ಫೋಕಸ್ ಇರಲ್ಲ, ಒಂಥರ ಏನಾಗ್ತಾಯಿದೆ, ಏನು ನಡೀತಾ ಇದೆ, ಏನೋ ನಿಮಗೆ ಒಂದು ಐಡಿಯಾ ಇರಲ್ಲ. ಇದ್ರಲ್ಲಿ ಮೇನ್ ಏನಂದರೆ, ಈಗ ಒಂದು ಹೇಗೆ ಹೇಳಿ, ಒಂದು 2 ಗಂಟೆ ನಾವು ರೀಲ್ಸ್ ಇದು ಮಾಡಿರ್ತೀವಿ, ಸ್ವೈಪ್ ಮಾಡಿರ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿರೋ ವರ್ಡ್ಸು ನಮ್ಮ ತಲೆಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಜೆನ್ಜಿ, ಸಿಗ್ಮಾ, ಮತ್ತು ಯಾವುದು ರಿಜ್, ಸ್ಕಿಬಿಡಿ, ಇದೆಲ್ಲ ನಿಮ್ಮ ತಲೆಯಲ್ಲಿ ಇರುತ್ತೆ. ಇದೆಲ್ಲ ಏನು, ಇದರಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡಲ್ಲ. ಆದರೆ ಒಂದು 5 ನಿಮಿಷ ಮುಂಚೆ ನಾನು ಹೋಗಿ ಮಾತಾಡಿ ಬಂದಿರ್ತೀನಿ. ಆದರೆ ಅದ್ರ ಬಗ್ಗೆ ನಾನು ಏನು ಮಾತಾಡಿದೆ ಏನು ನಮ್ಮ ತಲೆಯಲ್ಲಿ ಇರಲ್ಲ. ಸೊ ಅದು ಇತ್ತಂದರೆ ಸಂತೋಷ, ನೀವು ಈ ಬ್ರೈನ್ ರಾಟ್ ಒಳಗೆ ಸಿಗಾಕೊಂಡಿಲ್ಲ ಅಂತ ಅರ್ಥ. ಆದರೆ ಇಲ್ಲ, ಇದೆಲ್ಲ ನಿಮಗಿದೆ ಅಂದರೆ ಕಂಗ್ರ್ಯಾಚುಲೇಷನ್, ನೀವು ಬ್ರೈನ್ ರಾಟಲ್ಲಿ ಇದ್ದೀರಾ ಅಂತ ಅರ್ಥ. ಸೊ ಈ ಬ್ರೈನ್ ರಾಟ್ ಅನ್ನೋದು ಇದ್ರ ಬಗ್ಗೆ ಹೇಳಾಯಿತು. ಸೊ ಇದರಿಂದ ಹೊರಗೆ ಬರೋದು ಹೇಗೆ ಅಂದರೆ, ಫೋನ್ ಇದೆಯಲ್ಲ ಸಾಕು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿದೆ. ಆದರೆ ಏನು ಪ್ರಾಬ್ಲಮ್ ಅಂದರೆ, ಫೋನ್ ಯೂಸೇಜ್ ಕಮ್ಮಿ ಮಾಡಲೇಬೇಕು. ನಿಮಗೆ ಅಂತ ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ಇವಾಗ ಫೋನಲ್ಲಿ ಸುಮಾರು ಒಂದು ಅಪ್ಲಿಕೇಶನ್ಸ್ ಇದೆ, ಮತ್ತು ಫೋನೇ ಬಂದು ಅದು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೆಟ್ಟಿಂಗ್ಸಲ್ಲಿ. ಸೊ ಅದು ಚೆನ್ನಾಗಾಗತ್ತೆ. ನೀವು ಅದರಲ್ಲಿ ಸ್ಕ್ರೀನ್ ಆನ್ ಟೈಮ್ ಏನಿದೆ ನೋಡಿರಿ, ಮತ್ತು ಏನಾದರೆ ಆ ಟೈಮ್ ಸ್ವೈಪ್ ಮಾಡೋ ಟೈಮಲ್ಲಿ ಅದನ್ನು ಬೇರೆ ಯಾವ ಥರ ನಾವು ಡೋಪಮೈನನ್ನು ನಾವು ತರಿಸ್ಬೋದು ಅನ್ನೋ ಥರ ನೋಡಿ. ಇದು ಬಂದ್ಬಿಟ್ಟು ಬರೀ ಸ್ವೈಪ್ ಮಾಡೋದಂತಲ್ಲ, ಈಗ ಇದು ಪಾನ್ ಅಡಿಕ್ಷನಲ್ಲೂ ಬರುತ್ತೆ. ನೀವು ಅತಿ ಹೆಚ್ಚು ಪಾನ್ ನೋಡೋದ್ರಿಂದ ಸೊ ಅದು ನಿಮಗೆ ಆ ಪ್ರಾಬ್ಲಮ್ ಬರುತ್ತೆ. ಡೋಪಮೈನ್ ಅನ್ನೋ ಒಂದು ವಿಷಯ ನಿಮ್ಮ ಇದು ಬರುತ್ತೆ. ಇದು ಈಸಿ. ನೀನು ಒಂದು ರೀಲ್ಸ್ ಸ್ವೈಪ್ ಮಾಡೋದ್ರಿಂದನೋ ಪಾನ್ ನೋಡೋದ್ರಿಂದನೋ ಬರೋ ಡೋಪಮೈನ್ಗಿಂತ ನೀನು ಒಂದು ವಿಷಯ ಕಷ್ಟಪಟ್ಟು ಅಚೀವ್ ಮಾಡಿದೆ ಅಂದರೆ ಅದರಿಂದ ಸಿಗೋ ಡೋಪಮೈನ್ ದುಡ್ದು, ಅದು ನಿಂಗೆ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ಬೋದು, ಕಾನ್ಸಂಟ್ರೇಟ್ ಮಾಡ್ಬೋದು. ಇನ್ನೊಂದು ಏನಂದರೆ, ಅದು ಹೇಳಿದ್ನಲ್ಲ, ಒಂದು ಹಾಬೀಸ್ನ ಬಿಲ್ಡ್ ಮಾಡೋಣ. ಈಗ ಇವರು ನೋಡೋ 2 ಗಂಟೆ ನೋಡ್ತೀವಿ, 2 ಗಂಟೆ ನೀನು ಒಂದು ಫಿಲಮ್ ನೋಡ್ಬೋದು, ಇಲ್ಲ ಆ್ಯನಿಮೆ ನೋಡ್ಬೋದು. ನಾನು ಹೇಳ್ತಿರೋದು ನನ್ನ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ್ಯನಿಮೆಲೇ ನೀನು ಮತ್ತೆ ಸುತ್ತಿ ಅಲ್ಲೇ ಬರಬೇಡ ಅಂತ ಹೇಳ್ಬೇಡಿ. ಏನಂದರೆ, ಆ್ಯನಿಮೆ ನೋಡ್ಬೋದು, ಫಿಲ್ಮ್ಸ್ ನೋಡ್ಬೋದು, ಇಲ್ವಾ ಬುಕ್ಸ್ ಓದ್ಬೋದು. ಸೊ ಗೇಮ್ಸ್ ಇದ್ದರೆ ಗೇಮ್ಸ್ ಆಡ್ಬೋದು. ಅದೇ ಯಾವುದೇ ಇದ್ದರೂ ಅದು ನಮ್ಮ ಕೈ ಮೀರಿ ಹೋಗ್ಬಾರ್ದು, ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅನ್ನೋದು ಒಂದು ಇದೆ ಮ್ಯಾಟ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋ. ಇಷ್ಟೆಲ್ಲ ಏನಕ್ಕೆ ಮಾತಾಡ್ತಿದ್ದೀನಿ, ಇದೆಲ್ಲ ಯಾರಿಗೆ ಹೇಳಿದೆ ಅಂದರೆ, ಇದೆಲ್ಲ ನನಗೆ ಹೇಳ್ತಾ ಇದ್ದೀನಿ ನಾನು. ಇದೆಲ್ಲ ನಾನೇನು ಎಲ್ಲಿಂದನೋ ಬಂದು ಇಳಿದಿಲ್ಲ. ಸೊ ಇದೆಲ್ಲ ನನಗೆ ಹೇಳ್ತಾ ಇರೋ ಮ್ಯಾಟ್ರೆ. ಈ ವಿಡಿಯೋ ಮಾಡೋದಕ್ಕೆ ಮೇಯ್ನ್ ಪರ್ಪಸ್ ಏನಂದರೆ, ಮೊನ್ನೆ ನಮ್ಮ ತಮ್ಮ ಫೋನ್ ಚಾರ್ಜ್ ಹಾಕಿದ್ದ. ಸರಿ, ಎಷ್ಟು ಫೋನ್ 80% ಚಾರ್ಜ್ ಆಗಿತ್ತು. ನಾನು ಬಂದೆ, ನನ್ನ ಫೋನ್ 5%, ಇನ್ನೇನು ಸ್ವಿಚ್ ಆಫ್ ಆಗಬೇಕು ಅನ್ನೋ ಸ್ಟೇಜಲ್ಲಿತ್ತು. ಸರಿ, ಓಕೆ ಚಾರ್ಜ್ ಹಾಕೋಣ ಅಂತ ಬಂದು ಅವ್ನು ಚಾರ್ಜ್ ತೆಗ್ದು ನನ್ನ ಫೋನ್ ಚಾರ್ಜ್ ಹಾಕ್ತೆ. ಒಂಥರ ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಏನಕ್ಕೆ ಹೂವು ಅಂತ ಕೂಗಾಡ್ತಿದ್ದ.
ಅದು ನನಗೊಂಥರ ಡಿಸ್ಟರ್ಬ್ ಆಯಿತು, ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದೀನಿ, ಏನು ಒಂದು ಫೋನ್ ಚಾರ್ಜಿಂದ ತೆಗ್ದೆ, ಇದೆಲ್ಲ ಒಂದು ಮ್ಯಾಟ್ರ್ ಅನ್ನೋ ಥರ ಆಯಿತು ನನಗೆ. ಇದು ಒಂದು ಸಿಲ್ಲಿ ಮ್ಯಾಟ್ರ್ ಇದು, ಇದಕ್ಕೋಸ್ಕರ ಇವನು ಈ ಥರ ಕೂಗಾಡಬೇಕಾ ಅಂತ ಅನ್ನಿಸ್ತು ನನಗೆ. ಸೊ ಇದೇ ನನಗೆ ಮೇಯ್ನ್ ಪಾಯಿಂಟ್ ಟ್ರಿಗರ್ ಮಾಡಿದ್ದು. ಮತ್ತು ಇನ್ನೊಂದೇನೆಂದರೆ ಮೂವೀಸು, ಅದು ಒಂದು ಕಡೆ ಇದೆ. ಯಾವ್ದಾದ್ರು ಒಳ್ಳೆ ಮೂವೀಸ್ ಬಂತಿದೆ, ಒಂದು ಸ್ಲೋ ಬರ್ನ್ ಮೂವಿ ಯಾವ್ದಾರ ಒಂದು ಮೂವಿ ಬರ್ತಿದೆ ಅಂದರೆ ಥಿಯೇಟ್ರಿಗೆ ಹೋದರೆ ಫಿಲಮ್ ನೋಡಲ್ಲ ಇವು ನನ್ನ ಮಕ್ಕಳು. ತೊಗೊಂಡು ಬಂದಿದ್ದ ತಕ್ಷಣ ಒಂದು 5 ನಿಮಿಷ ಅಲ್ಲಿ ಏನೋ ನಡೀತಿದ್ರೆ ಟಪ್ ಅಂತ ಫೋನ್ ಒಳಗೆ, ಆ ಫೋನಲ್ಲಿ ನನ್ನ ಬಾಯಲ್ಲಿ ಒಳ್ಳೆ ಮಾತು ಬರಲ್ಲ. ಮತ್ತು ಫೋನ್ ನಿಮ್ಮ ಮರೆ ಯೂಸ್ ಮಾಡೋದ್ರಿಂದ ಇದು ನಾನು ಯೂಸ್ ಮಾಡ್ತೀನಿ, ನಾನು ಯೂಸ್ ಮಾಡಲ್ಲ. ಇದರಲ್ಲಿ ಐರನಿ ಏನಂದರೆ ಫೋನ್ ಅಡಿಕ್ಷನ್ ಬಗ್ಗೆ ನಾನೆಲ್ಲ ಹೇಳೋ ಥರ ಆಗ್ಬಿಟ್ಟೆ ಅನ್ನೋದೇ ಇವಾಗ ಒಂದು ಇದಾಗ್ತಿರೋದು ನನಗೆ. ಸೊ ಅದಕ್ಕೋಸ್ಕರ ಯೂಸೇಜ್ ಕಮ್ಮಿ ಮಾಡಿ, ಡಿಜಿಟಲ್ ವೆಲ್ಬೀಯಿಂಗ್ ಅದು ಏನಿದೆಯೋ ಅದು ಯೂಸ್ ಮಾಡ್ಕೊಳ್ಳಿ, ಸ್ಕ್ರೀನ್ ಆನ್ ಟೈಮ್ ಕಮ್ಮಿ ಮಾಡಿ, ಬೇರೆ ಯಾವುದ್ರ ಬಗ್ಗೆ ಒಂದು ಹಾಬೀಸ್ ಬೆಳೆಸ್ಕೊಳ್ಳಿ. ಬೇರೆ ಏನು ಮಾಡ್ಬೋದು ನೋಡಿ, ಎಲ್ಲದೂ ಒಂದು ಸ್ಕಿಲ್ ಕಲಿಬೋದು. ಆ ಟೈಮಲ್ಲಿ ಒಂದು ಸ್ಕಿಲ್ ಅರ್ನ್ ಮಾಡ್ಬೋದು, ಇಲ್ಲ ಏನಾದರೂ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ಬರೀ ನಾವು ಮೊಬೈಲ್ ಡೂಮ್ ಸ್ಕ್ರೋಲಿಂಗ್ ಮಾಡ್ತಾನೆ ಇದ್ದರೆ, ಅದು ಡೂಮ್ ಸ್ಕ್ರೋಲಿಂಗ್ ಅನ್ನೋದು ಇದೆ. ಸುಮ್ಮನೆ ಸ್ಕ್ರೋಲ್ ಮಾಡ್ತಾನೆ ಇದ್ದರೆ ಅದೇ ಡೂಮ್ ಸ್ಕ್ರೋಲಿಂಗು. ನೀವು ಏನಕ್ಕೆ ಮಾಡ್ತಿದ್ಯಾ, ಇದು ಎಲ್ಲಿ ಹೋಗ್ತಿದೆ ವಿಡಿಯೋ ಏನೂ ಗೊತ್ತಿಲ್ಲ, ಸುಮ್ಮನೆ ಸ್ವೈಪ್ ಮಾಡ್ತಾ ಇದ್ದರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಸೊ ಅಷ್ಟೇ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಇದರಿಂದ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ಥ್ಯಾಂಕ್ ಯು. ಸ್ಕ್ರೀನ್ ಆನ್ ಟೈಮ್ ನಿಮ್ಮ ಫೋನಲ್ಲಿ ಎಷ್ಟು ನೀವು ಯೂಸ್ ಮಾಡ್ತೀರಾ, ಎಷ್ಟು ಸುಮ್ಮನೆ ಚೆಕ್ ಮಾಡಿ ಕಮೆಂಟ್ ಮಾಡಿ ಎಷ್ಟು ಯೂಸ್ ಆಗ್ತಾಯಿದೆ, ಇದರಾದ್ಮೇಲೆ ಎಷ್ಟು ಯೂಸ್ ಮಾಡ್ತೀರಾ ಅನ್ನೋದು ನೋಡಿ. ಸೊ ನನ್ನ ವಿಡಿಯೋ ನೋಡೋದು ಟೈಮ್ ವೇಸ್ಟ್ ಆಗಿರ್ಬೋದು, ಆದರೆ ಅದರಲ್ಲಿ ಏನೋ ಒಂದು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಸೊ ಅಷ್ಟೇ, ಏನು ಹೇಳೋದು, 1% ನೀವು ಇದರಿಂದ ಅಪ್ಡೇಟ್ ಆದರೂ ಕೂಡ, ಚೇಂಜ್ ಆದರೂ ಕೂಡ ನನಗೆ ಭಾರಿ ಸಂತೋಷ. ಸೊ ನಾನು ಚೇಂಜ್ ಆಗೇ ಬಂದಿದ್ದೀನಿ. ಈಗ ಇಷ್ಟೆಲ್ಲ ಹೇಳ್ತಿದ್ದೀನಲ್ಲ, ಇದರೆಲ್ಲ ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದರೆ ಅದೇ ಮತ್ತು ಇನ್ನೊಂದು ಸ್ಟಾರ್ಟಿಂಗ್ ಒಂದು ವಿಷಯ, ಒಂದ್ಸರಿ ವಿಡಿಯೋ ಹಾಕಿದ್ದೆ, ಎಂಥ ದರಿದ್ರ ಟೈಮಲ್ಲಿ ಹಾಕಿದ್ದೀನಿ ಅಂದರೆ IPL ಟೈಮು. ಕರೆಕ್ಟಾಗಿ ನನ್ನ ವೀಡಿಯೋ ಚೆನ್ನಾಗಿ ಹೋಗ್ತಾಯಿತ್ತು. ಒಂದು ಇದಾಗ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಹಂಗೆ ಆಫ್ ಮಾಡ್ಕೊಂಡು ಎಲ್ಲ IPL ನೋಡೋಕೆ ಹೋಗ್ಬಿಟ್ರಿ. ಸೊ ಅದೊಂದು ಇದಿದೆ, ಅದಕ್ಕೋಸ್ಕರ ವೀಡಿಯೋ ನೋಡಿ. ಏನು ಒಂದು 5 ನಿಮಿಷನೂ ಬರಲ್ಲ ಕಣ್ರಲ್ಲಿ, ಅದಕ್ಕೆಲ್ಲ ನೀವು ಇಷ್ಟೆಲ್ಲ ನೀವು ಟೈಮ್ ಇದು ಮಾಡಲ್ಲ ಅಂದರೆ ಅದು ಹಿಂಗೆ ನನಗೆ ಯಾಕೋ ಸರಿ ಆಗ್ತಿಲ್ಲ. ಸೊ ನೀವು ನೋಡಬೇಕು, ಸಪೋರ್ಟ್ ಮಾಡಬೇಕು. ನಾನು ಕಂಟೆಂಟ್ ಟ್ರೈ ಮಾಡ್ತೀನಿ ಬೇರೆ ಬೇರೆ ಥರ ಮಾಡೋಕ್ಕೆ. ಸೊ ಅಷ್ಟೇ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.